ತಾವು ಕೂಡ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು. ಅದೇ ರೀತಿ ರಾಜ್ಯದಲ್ಲಿ ಈಗ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಮುಂದೂಡಿಬಿಟ್ಟು ಈಗ ಇನ್ನೇನು ಕೆಲವು ದಿನಗಳಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ನಡೆಯುವಂತ ಸಾಧ್ಯತೆಗಳಿದೆ. ತಾವು ಕೂಡ ಒಂದು ಸ್ಪರ್ಧೆ ಆಕಾಂಕ್ಷಿ ಆಗಿದ್ದೀರಾ ಅಂತ ಕೇಳ್ಪಡ್ತಾ ಇದೆ. ಹೌದು, ನಾನು ಕೂಡ ಈ ತಾಲೂಕಿನಲ್ಲಿ ಬೇರೆಯ ಕ್ಷೇತ್ರದಲ್ಲಿ 1991ರಲ್ಲಿ ಜನತಾದಳದಿಂದ ಸ್ಪರ್ಧೆ ಮಾಡಿ ಚುನಾಯಿತನಾಗಿ 5 ವರ್ಷಗಳ ಕಾಲ ನಾನು ಜಿಲ್ಲಾ ಪಂಚಾಯತ್ ಚೆನ್ನಾಗಿ ಕೆಲಸವನ್ನು ಮಾಡಿದ್ದೇನೆ. ಮತ್ತು ರಾಜಕೀಯದ ಏರುಪೇರುಗಳ ನಡುವೆ, ನಾಯಕರ ನಡುವೆ, ನಮ್ಮ ನಡುವೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳ ನಡುವೆ ನಾನು 2 ಬಾರಿ ಜಿಲ್ಲಾ ಪಂಚಾಯಿತಿಯ ಅಭ್ಯರ್ಥಿಯಾಗಿ, ಪಕ್ಷದಿಂದ ಅಭ್ಯರ್ಥಿ ಆಗಲಿಕ್ಕೆ ಸಮಸ್ಯೆಯಾಗಿ ನಾನು ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡಿ ಈ ಭಾಗದ ಎಲ್ಲ ಜನರ ಆಶೀರ್ವಾದದಿಂದ ನಾನು 2ನೇ ಸ್ಥಾನದಲ್ಲಿ ಸೋಲನ್ನು ಅನುಭವಿಸ್ಬೇಕಾಗ್ತು. ಒಂದು ಬಾರಿ ನನ್ನ ಪತ್ನಿಗೂ ಕೂಡ ಈ ಕ್ಷೇತ್ರದಲ್ಲಿ ಪಕ್ಷದಿಂದ ಟಿಕೆಟ್ ನೀಡಿದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಒಂದು 150 ಮತಗಳ ಅಂತರದಿಂದ ಸೋಲನ್ನು ಕಂಡು ಸತತವಾಗಿ 25 ವರ್ಷಗಳ ಕಾಲ ನಿರಂತರವಾಗಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ಈ ತಾಲೂಕಿನ ಜನತೆಗೆ ಗೊತ್ತಿರತಕ್ಕಂಥದ್ದು. ಈಗ ಜಿಲ್ಲಾ ಪಂಚಾಯಿತಿ ಚುನಾವಣೆ ಅವಧಿ ಮುಗಿದು 4 ವರ್ಷ ಅವಧಿ ಅಂತರದಲ್ಲಿ ಚುನಾವಣೆಗಳು ಕಾರಣಾಂತರದಿಂದ ನಡೆದೇ ಇರತಕ್ಕಂಥದ್ದು ಗೊತ್ತಿದೆ. ಹೀಗಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ನಜೀರ್ ಸಾಬ್ ಅವರು ಕಂಡಂಥ ಕನಸು ಏನಿತ್ತು, ಕರ್ನಾಟಕ ಈ ದೇಶ ಗ್ರಾಮೀಣ ಭಾಗಗಳಿಂದ, ಹಳ್ಳಿಗಳಿಂದ ಕೂಡಿದಂಥ ಒಂದು ದೇಶ ಮತ್ತು ರಾಜ್ಯ ಆಗಿರೋದ್ರಿಂದ ಭಾಳ ಹತ್ತಿರದಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಸವಲತ್ತುಗಳು ಸಿಗಬೇಕು, ಸೌಲಭ್ಯಗಳು ಸಿಗಬೇಕು. ಹಾಗಾಗಿ ಅಧಿಕಾರ ವಿಕೇಂದ್ರೀಕರಣವನ್ನು ಮಾಡಬೇಕು ಅಂತ ಕನಸನ್ನು ಇಟ್ಕೊಂಡು ನಜೀರ್ ಸಾಬ್ರವರು ಮಾಡಿದಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ 3 ಸ್ಟೇಜ್ಗಳಲ್ಲಿ ಜನರಿಗೆ ಅಧಿಕಾರವನ್ನು ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ಮಾಡಿ ಗ್ರಾಮೀಣ ಭಾಗದ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಅಂತೇಳಿ ಮಾಡಿದಂಥ ಒಂದು ಕಾನ್ಸೆಪ್ಟ್ ಏನಿದೆ ಅದು 4 ವರ್ಷಗಳ ಕಾಲ ನಿಂತೋಗಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಅಂತ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಹಾಗಾಗಿ ಈಗ ಸಿದ್ಧತೆಗಳು ನಡೀತಾ ಇದೆ. ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನು ಮಾಡಬೇಕು, ಜನರಿಗೆ ಅಧಿಕಾರ ವಿಕೇಂದ್ರೀಕರಣವನ್ನು ಮಾಡಬೇಕು, ಜನರಿಗೆ ಅಧಿಕಾರವನ್ನು ಕೊಟ್ಟು ಅಲ್ಲಿಯ ಸಮಸ್ಯೆಗಳನ್ನು ಅಲ್ಲೇ ಜನರು ಬಗೆಹರಿಸ್ಕೋಬೇಕು ಅನ್ನತಕ್ಕಂಥ ಸದುದ್ದೇಶದ ಈ ಒಂದು ಏನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನು ಬಹುಶಃ ಏಪ್ರಿಲ್ ಮೇಲಿ ಮಾಡ್ತಕ್ಕಂಥದ್ದು ಬಹುಶಃ ತಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಸರ್ಕಾರ ಕೂಡ ತಯಾರಲ್ಲಿದೆ, ಚುನಾವಣಾ ಆಯೋಗನೂ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಈಗ ಮೀಸಲಾತಿಗಳನ್ನು ಕೂಡ ಸಿದ್ಧತೆಗಳನ್ನು ಮಾಡಿಕೊಡಿ, ಸರ್ಕಾರದ ಮುಂದೆ ಇದೆ ಅಂತೇಳಿ ಬಹುಶಃ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಅದು ಚುನಾವಣೆ ಆಯೋಗಕ್ಕೆ ಹೋದಾಗ ಅದು ಫೈನಲ್ ಆಗ್ತದೆ. ಹಾಗಾಗಿ ಈಗ ಕ್ಷೇತ್ರಗಳು ಏನಾಗ್ತದೆ ಅಂತಕ್ಕಂಥದ್ದು ಇವತ್ತು ಭಾಳ ಮುಖ್ಯವಾಗಿದೆ. ಯಾಕೆ ಅಂತ ಹೇಳಿದ್ರೆ ಚುನಾವಣೆ ಆಯೋಗ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡ್ಬೋದು. ಸರ್ಕಾರ ಯಾವುದೇ ರೀತಿಯ, ಈಗ ಅವಯವದ ಸರ್ಕಾರಗಳು ಬಂದಂಥ ಸಂದರ್ಭಗಳಲ್ಲಿ ಅವ್ರವ್ರ ಫಾಲೋವರ್ಸ್ಗಳಿಗೆ ಕಾನ್ಸ್ಟಿಟ್ಯೂನ್ಸಿನ ಮಾಡ್ಕೊಡ್ತಕ್ಕಂಥ ಪರಿಪಾಠ ಇರೋದ್ರಿಂದ ಏನು ಬೇಕಾದ್ರೂ ಸಾಧ್ಯತೆಗಳು ಆಗ್ಬೋದು. ನಮಗೆ ಫೈನಲ್ ಆಗಿ ಗೊತ್ತಾಗೋದು ಯಾವಾಗ ಅಂದರೆ ಗೆಜೆಟ್ ನೋಟಿಫಿಕೇಶನ್ ಆದಮೇಲೆ ಯಾವ ಕ್ಷೇತ್ರ ಮೀಸಲು, ಯಾವ ಕ್ಷೇತ್ರಕ್ಕೆ ಯಾವ ಕೆಟಗರಿ ಬಂದಿದೆ ಅಂತಕ್ಕಂಥದ್ದು ಗೊತ್ತಾಗೋದು ಆವಾಗ ಮಾತ್ರ. ಇವಾಗ ನಾವು ಏನು ಹೇಳಲಿಕ್ಕಾಗಲ್ಲ. ಬಹುಶಃ ಬೇರೆಯ ಜನರಲ್ ಬಂದಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಸಾರಾ ಮಹೇಶ್ರವರು ನಮ್ಮ ಒಡನಾಟ ತುಂಬ ಹತ್ತಿರದಲ್ಲಿದ್ದೇವೆ. ಮತ್ತು ಅವರ ಚುನಾವಣೆಯಲ್ಲೂ ಕೂಡ ನಾವು ಅವಿರತವಾಗಿ ಹೋರಾಟವನ್ನು ಮಾಡಿದ್ದೇವೆ. ಅವರು ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾವು ಬದ್ಧ ಆಗ್ತೇವೆ. ಹಾಗಾಗಿ ನಾನು ಕೂಡ ಒಬ್ಬ ಆಕಾಂಕ್ಷಿ ಇದ್ದು ನಾನು ಅವರಲ್ಲೂ ಕೂಡ ಒಂದು ಬೇಡಿಕೆಯನ್ನು ಕೂಡ ನಾನು ಇಟ್ಟಿದ್ದೇನೆ. ಇದು ಸಾಮಾನ್ಯ ಆದಂಥ ಸಂದರ್ಭದಲ್ಲಿ ನನಗೆ ಒಂದು ಬಾರಿ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಮತ್ತು ನಾಯಕರಾದಂಥ ಕುಮಾರಣ್ಣರು ಇರ್ಬೋದು, ದೇವೇಗೌಡರು ಇರ್ಬೋದು, ಅವರೆಲ್ಲರೂ ಒಡನಾಡಿ ಸೇರಿ ಈ ಜಿಲ್ಲೆಯ ಕ್ಷೇತ್ರದ ನಾಯಕರು ಇರ್ಬೋದು, ಜಿಟಿ ದೇವೇಗೌಡರು ಇರ್ಬೋದು, ಮುಖ್ಯವಾಗಿ ನಮ್ಮ ತಾಲೂಕಿನ ಮಾಜಿ ಶಾಸಕರಾದ ಸಾರಾ ಮಹೇಶ್ರವರು ಇದನ್ನು ಫೈನಲ್ ಮಾಡ್ತಾರೆ. ಅವರಲ್ಲಿ ನಾನು ಒತ್ತಾಸೆಯನ್ನು ಮಾಡ್ತೇನೆ. ಸಾಮಾನ್ಯ ಆದ ಸಂದರ್ಭದಲ್ಲಿ ನನಗೆ ಇದೊಂದು ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದು ಮನವಿಯನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಮತ್ತು ಕೆಟಗರಿ ಫೈನಲ್ ಆದಮೇಲೆ ನಾನು ಆ ಪ್ರಯತ್ನವನ್ನು ಮಾಡ್ತೇನೆ. ಥ್ಯಾಂಕ್ ಯು.